ಮಕ್ಕಳಿಗೆ ಊಟ ತಿನ್ನಿಸೋದು ಅಷ್ಟು ಸುಲಭದ ಮಾತಲ್ಲ. ಊಟವೆಂದರೆ ಒಲ್ಲೆ ಎನ್ನುವ ಮಕ್ಕಳು ಹೊರಗಿನ ಕುರುಕಲು ತಿಂಡಿ, ಚಾಕ್ಲೇಟ್, ಬಿಸ್ಕತ್, ಸ್ವೀಟ್ಸ್ ಅಂದ್ರೆ ಕಣ್ಣರಳಿಸ್ತಾರೆ. ಊಟ ಮಾಡಲು ಹಠ ಮಾಡುವ ಮಕ್ಕಳ ಕೈಗೆ ಮೊಬೈಲ್ ಕೊಡ್ತೇವೆ. ಏನೇನೋ ಜಂಕ್ ಫುಡ್ ಆಸೆ ತೋರಿಸಿ ಚೂರು ಅನ್ನ ತಿನ್ನಿಸುವಷ್ಟರಲ್ಲಿ ಸಾಕಾಗಿ ಹೋಗುತ್ತೆ. ಈ ಸಾಹಸದಿಂದ ಮುಕ್ತಿ ಬೇಕಿದ್ರೆ, ಮಕ್ಕಳು ಆರೋಗ್ಯಕರ ಮನೆಯೂಟವನ್ನ ಇಷ್ಟಪಟ್ಟು ತಿನ್ಬೇಕು ಅಂದ್ರೆ ನೀವು ಮಾಡಬೇಕಿರೋದು ಇಷ್ಟೇ. ಏನದು ತೋರಿಸ್ತೀವಿ ನೋಡಿ. ನನ್ನ ಮಗು ಸರಿಯಾಗಿ ಊಟ ಮಾಡುತ್ತಿಲ್ಲ, ಆಟವಿದ್ರೆ ಸಾಕು ಊಟದ ನೆನಪೇ ಆಗೋದಿಲ್ಲ. ಇದು ತಂದೆ ತಾಯಿಗಳ ಪ್ರತಿನಿತ್ಯದ ದೂರು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಊಟ ಮಾಡಿಸೋದು ಪೋಷಕರಿಗೆ ಸಾಹಸವಾಗಿ ಹೋಗಿದೆ. ಇನ್ನು ಹಠ ಮಾಡುವ ಮಕ್ಕಳಿದ್ರೆ ಸಾಕು, ಪೋಷಕರ ಪಾಡು ಹೇಳತೀರದು. ಮಗು ಏನಾದ್ರೂ ತಿಂದ್ರೆ ಸಾಕು ಅಂತ ಅದು ಕೇಳಿದ್ದನ್ನೆಲ್ಲ ಕೊಡಿಸಿ ಹೊಟ್ಟೆ ತುಂಬಿಸೋದು ಪರಿಪಾಠವಾಗಿ ಬೆಳೀತಿದೆ. ಊಟ ಮಾಡುವಾಗ ಮಕ್ಕಳು ಹಠ ಮಾಡೋದು ಸಹಜ. ಆದರೆ ಮಕ್ಕಳಿಗೆ ಯಾವ ರೀತಿ ಆಹಾರ ತಿನ್ನಿಸಬೇಕು ಎಂಬ ತಂತ್ರಗಳು ಪೋಷಕರಿಗೆ ತಿಳಿದಿರಬೇಕು. ಸಾಮಾನ್ಯವಾಗಿ ಮಕ್ಕಳು ಆರೋಗ್ಯಕರ ಆಹಾರಗಳನ್ನು ತಿರಸ್ಕರಿಸಿ ಕುರುಕಲು ತಿಂಡಿಗಳನ್ನು ಕೇಳ್ತಾರೆ. ಮಕ್ಕಳಲ್ಲಿರುವ ಹಠಮಾರಿತನವನ್ನು ಹೋಗಲಾಡಿಸಲು ತಾಯಂದಿರು ಪ್ರಯತ್ನಗಳನ್ನು ಪಡಲೇಬೇಕು. ಇಲ್ಲದೆ ಹೋದರೆ ನಿಮ್ಮ ಕಂದಮ್ಮ ಪೋಷಕಾಂಶಗಳ ಕೊರತೆಯಿಂದ ಬಳಲುವ ಸಾಧ್ಯತೆ ಇರುತ್ತೆ. ಈಗಿನ ಬಹುಪಾಲು ತಾಯಂದಿರಿಗೆ ಮಕ್ಕಳು ತಿನ್ನಲು ಏನನ್ನ ಕೊಡಬಹುದು, ಏನನ್ನ ಕೊಡಬಾರದು ಅನ್ನೋದರ ಅರಿವೇ ಇಲ್ಲದಂತಾಗಿದೆ. ಹಾಳು ಮುಳು ಬೇಕರಿ ತಿಂಡಿಗಳು, ಕುರ್ಕುರೆ ಹಾಗೂ ಇನ್ನಿತರೆ ಅನಾರೋಗ್ಯಕರ ಚಿಪ್ಸ್ಗಳು, ರಸ್ತೆ ಬದಿಯ ಪಾನಿಪುರಿ, ಗೋಬಿ ಮಂಚೂರಿ, ಪಿಜ್ಜಾ, ಬರ್ಗರ್ಗಳನ್ನು ಕೊಟ್ಟು ಆ ಮಕ್ಕಳಿಗೆ ಅನ್ನ ಮೆಲಗರ ರುಚಿಸದಂತೆ ಮಾಡಿಬಿಟ್ಟಿದ್ದಾರೆ. ಇದಕ್ಕೆಲ್ಲ ಪರಿಹಾರ ಆ ತಾಯಂದಿರ ಕೈಯಲ್ಲೇ ಇದೆ. ಮಗು ಊಟ ಮಾಡೋದಕ್ಕೆ ಆರಂಭಿಸಿದ ತಕ್ಷಣ ಜೀವಸತ್ವ ಭರಿತ, ತರಕಾರಿಯುಕ್ತ, ಆರೋಗ್ಯಕರ ಆಹಾರವನ್ನೇ ಕೊಟ್ಟು ಈ ಜಂಕ್ ಫುಡ್ಗಳಿಂದ ದೂರವಿರಿಸಿದ್ರೆ ಮಕ್ಕಳು ಚೆನ್ನಾಗೇ ಊಟ ಮಾಡ್ತಿದ್ರು. ಆದರೆ ಈ ಪ್ರಯತ್ನಗಳನ್ನು ಮಾಡದೆ ಮಕ್ಕಳ ಹಸಿವು ಹೆಚ್ಚಾಗಿಸಲು ವೈದ್ಯರ ಬಳಿ ಔಷಧಿ ಕೇಳ್ತಿದ್ದಾರೆ. ಈ ವಿಷಯದಲ್ಲಿ ತಾಯಂದಿರು ನಿಜಕ್ಕೂ ಅಸಹಾಯಕರೇ. ಇಂದಿನ ಮಕ್ಕಳ ಆಹಾರ ಕ್ರಮ ನೋಡಿದ್ರೆ ತಾಯಂದಿರು ಬೆಳಗ್ಗೆದ್ದಾಕ್ಷಣ ಹಲ್ಲುಜ್ಜದೆ 2 ಬ್ರೆಡ್ ಪೀಸ್ ಜೊತೆಗೆ ಅದಕ್ಕೆ ಜಾಮ್ ಸೇರಿಸಿ ಮಕ್ಕಳ ಬಾಯಿಗಿಡ್ತಿದ್ದಾರೆ. ಶಾಲೆಯ ಡಬ್ಬಿಗೆ ಮ್ಯಾಗಿ, ಡೈರಿ ಮಿಲ್ಕ್, ಚಾಕ್ಲೇಟ್, ಹಿಂದಿನ ದಿನ ತಂದಿಟ್ಟ ಸಮೋಸ, ಪಪ್ಸ್ ಇಟ್ಟು ಕಳಿಸ್ತಾರೆ. ಸಂಜೆ 4ರ ಹೊತ್ತಿಗೆ ಮಗು ವಾಪಸ್ ಮನೆಗೆ ಬರುತ್ತೆ ಅಂತ ಅಂದ್ಕೊಳ್ಳಿ. ಅನ್ನ ಕಲಿಸಿ ಬಾಯಿಗಿಟ್ರೆ ವಾಕರಿಸುತ್ತದೆ. ಬಳಿಕ ತಿಂಡಿ ಡಬ್ಬಿ ಕೊಡ್ತಾರೆ. ಆ ಡಬ್ಬಿಯಲ್ಲಿ ಬಿಸ್ಕತ್, ಚಾಕ್ಲೇಟ್, ಬಿಂಗೋ, ಲೇಸ್, ಕುರ್ಕುರೆ, ಚಕ್ಕುಲಿ, ಕೋಡುಬಳೆ ಪೂರ್ತಿ ಬೇಕರಿಯ ಅಲ್ಲಿ ಅನಾವರಣಗೊಳ್ಳುತ್ತೆ. ಇಷ್ಟೆಲ್ಲ ತಿಂದ ಮಕ್ಕಳು ರಾತ್ರಿ ಊಟ ಮಾಡ್ತವೆ. ಕೇವಲ ಜಂಕ್ ಫುಡ್ ಅಷ್ಟೇ ಅಲ್ಲದೆ ಮಕ್ಕಳನ್ನ ಡಿಜಿಟಲ್ ಗೀಳು ಕೂಡ ಕಾಡ್ತಿದೆ. ಮೊಬೈಲ್ ಕೈಗಿಟ್ರೆ ಏನ್ ತಿಂತಿದ್ದಾರೆಂಬ ಅರಿವಿಲ್ಲದೆ ತಿಂತಾರೆ. ಇದು ಮಕ್ಕಳ ಆರೋಗ್ಯ ಹಾಗೂ ಮಿದುಳಿನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಿದೆ. ಹಾಗಿದ್ರೆ ಏನ್ ಮಾಡಬೇಕು? ಎಂಟರಿಕ್ ನರ್ವಸ್ ಸಿಸ್ಟಮ್ ENS ಅನ್ನೋದು ನಮ್ಮ ದೇಹದ 2ನೇ ಮೆದುಳಾಗಿದೆ. ಕರುಳಿನಲ್ಲಿರುವ ಈ ನರಕೋಶವು ತಲೆಯಲ್ಲಿರುವ ಮೆದುಳಿನೊಂದಿಗೆ ನಿರಂತರವಾಗಿ ಸಂವಹನ ನಡೆಸುತ್ತೆ. ಹಸಿವು, ಬಯಕೆಗಳು ಮತ್ತು ಪೋಷಕಾಂಶಗಳ ಅಗತ್ಯಗಳನ್ನ ಇದು ಸೂಚಿಸುತ್ತೆ. ಆರೋಗ್ಯಕರ ಕರಳು ಇಲ್ಲದಿರೋದು, ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ, ರೋಗ ನಿರೋಧಕ ಶಕ್ತಿಯನ್ನ ದುರ್ಬಲಗೊಳಿಸೋದು ಸೇರಿದಂತೆ ಬೆಳವಣಿಗೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನಿಮ್ಮ ಮಗುವಿನ ಕರುಳಿನ ಕ್ರಮಬದ್ಧತೆ ಮತ್ತು ಒಟ್ಟಾರೆ ಕರುಳಿನ ಆರೋಗ್ಯವನ್ನ ಸುಧಾರಿಸಲು ಶಕ್ತಿಯುತ ಜೀವನ ಶೈಲಿಯ ಬದಲಾವಣೆಗಳು ಮುಖ್ಯವಾಗುತ್ತೆ. ಅದಕ್ಕಾಗಿ ಮೊದಲಿಗೆ ಕುಳಿತುಕೊಂಡು ಊಟ ಮಾಡೋದನ್ನ ನಿಯಮವನ್ನಾಗಿ ಮಾಡಿ. ಮಕ್ಕಳು ಯಾವಾಗಲೂ ಓಡಾಡ್ತಲೇ ಇರ್ತಾರೆ, ಆಟವಾಡುತ್ತಾ ತಿನ್ನೋದು, ಜ್ಯೂಸ್ ಕುಡಿಯೋದು ಮಾಡ್ತಾರೆ. ಇದು ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀರುತ್ತೆ.
ಹೀಗಾಗಿ ಮನೆಯಲ್ಲಿ ಒಂದು ಸ್ಥಾನವನ್ನ ಊಟಕ್ಕಂತಾನೆ ಮೀಸಲಿಡಿ. ಕುಳಿತು ಊಟ ಮಾಡುವುದು ಜೀರ್ಣಾಂಗ ವ್ಯವಸ್ಥೆಯನ್ನ ಉತ್ತಮಗೊಳಿಸುತ್ತೆ. ಆಳವಾದ ಉಸಿರಾಟ ಹಾಗೂ ಊಟಕ್ಕೆ ಕೃತಜ್ಞತೆ ಸಲ್ಲಿಸುವುದನ್ನ ಹೇಳಿಕೊಡಿ. ಶಾಲೆಗೆ ಹೋಗಿ ಬಂದ ಮಕ್ಕಳಿಗೆ ಸಾಮಾನ್ಯವಾಗಿ ಹಸಿವು ಹೆಚ್ಚಾಗಿರುತ್ತೆ, ದೇಹವು ಒತ್ತಡದಲ್ಲಿರುತ್ತೆ. ಹೀಗಾಗಿ ತಿನ್ನುವ ಮೊದಲು ಮಕ್ಕಳಿಗೆ 3ರಿಂದ 6 ಬಾರಿ ಆಳವಾದ ಉಸಿರು ತೆಗೆದುಕೊಳ್ಳುವುದಕ್ಕೆ ತಿಳಿಸಿ. ಇದು ಲಾಲಾರಸ ಮತ್ತು ಹೊಟ್ಟೆಯ ಆಮ್ಲವನ್ನ ಹೆಚ್ಚಳ ಮಾಡುತ್ತೆ. ಇದರಿಂದ ಸೇವನೆ ಮಾಡುವ ಆಹಾರದಲ್ಲಿರುವ ಪೋಷಕಾಂಶಗಳು ಜೀವಕೋಶಗಳನ್ನು ತಲುಪುವುದನ್ನು ಖಚಿತಪಡಿಸುತ್ತೆ. ಮಕ್ಕಳು ಸೇವನೆ ಮಾಡುವ ಆಹಾರಕ್ಕೆ ಕೃತಜ್ಞತೆ ಸಲ್ಲಿಸುವಂತೆ ಮಾಡಿ. ಇದು ಊಟದ ಕುರಿತು ಅವರಲ್ಲಿ ಮೌಲ್ಯಗಳು ಹೆಚ್ಚಾಗುವಂತೆ ಮಾಡುತ್ತೆ. ಇದು ಭಾವನಾತ್ಮಕ ಸ್ಥಿತಿ ಸ್ಥಾಪಕತ್ವವನ್ನು ನಿರ್ಮಾಣ ಮಾಡುತ್ತೆ. ಆಹಾರವನ್ನ ಚೆನ್ನಾಗಿ ಅಗಿದು ತಿನ್ನುವಂತೆ ಮಾಡಿ. ಆಟವಾಡುತ್ತಾ ಹೆಚ್ಚು ಆಸಕ್ತಿ ತೋರುವ ಮಕ್ಕಳು ಸಾಮಾನ್ಯವಾಗಿ ಆಹಾರವನ್ನ ಚೆನ್ನಾಗಿ ಅಗಿಯದೆ ನುಂಗೋದುಂಟು. ಇದು ಅಪಾಯಕಾರಿ. ಇದು ಮಲಬದ್ಧತೆಗೂ ಕೂಡ ಕಾರಣವಾಗುತ್ತೆ. ಆಹಾರವನ್ನ ಚೆನ್ನಾಗಿ ಅಗಿಯೋದ್ರಿಂದ ಲಿಪೇಸ್ ಮತ್ತು ಅಮಲೈಸ್ನಂತಹ ಕಿಣ್ವಗಳೊಂದಿಗೆ ಲಾಲಾರಸ ಉತ್ಪತ್ತಿಯಾಗುತ್ತದೆ. ಪ್ರೋಟೀನ್ ಮತ್ತು ಕೊಬ್ಬಿನಾಂಶ ವಿಭಜನೆಯಾಗಿ ಜೀರ್ಣಕ್ರಿಯೆಯನ್ನು ಹೆಚ್ಚಳ ಮಾಡುತ್ತೆ. ಅಂಟಾಸಿಡ್ ಅಗತ್ಯಗಳನ್ನು 80ರಿಂದ 90% ಕಡಿಮೆ ಮಾಡುತ್ತೆ. ಊಟದ ಸಮಯದಲ್ಲಿ ಗ್ಯಾಜೆಟ್ ಬಳಕೆ ನಿಷೇಧಿಸಿ. ಊಟದ ಸಮಯದಲ್ಲಿ ಟಿವಿ ಅಥವಾ ಫೋನ್ಗಳ ಬಳಕೆ ಒತ್ತಡದ ಹಾರ್ಮೋನುಗಳನ್ನು ಹೆಚ್ಚಳ ಮಾಡುತ್ತೆ. ಅದೂ ಅಲ್ಲದೆ ಮಕ್ಕಳಿಗೆ ಊಟದ ಮೇಲೆ ಗಮನ ಇಲ್ಲದಂತಾಗಿ ಊಟ ಮಾಡುವ ಮನಸ್ಸು ಕೂಡ ದೂರ ಆಗುತ್ತೆ. ಊಟದ ರುಚಿ ಗುರುತಿಸುವುದನ್ನು ನಿಲ್ಲಿಸ್ತಾರೆ. ಗ್ಯಾಜೆಟ್ಗಳನ್ನು ನೋಡಿ ಊಟ ಸೇವಿಸುವ 90% ಮಕ್ಕಳಲ್ಲಿ ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರ್ತಿದೆ ಅಂತ ಸಂಶೋಧನೆಯೊಂದು ಹೇಳಿದೆ. ಇದು ದುರ್ಬಲ ಮೂಳೆಗಳು, ಕಡಿಮೆ ರೋಗ ನಿರೋಧಕ ಶಕ್ತಿ ಮತ್ತು ಕರುಳಿನ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಈ ಸಮಸ್ಯೆಯನ್ನು ಎದುರಿಸಲು ಮಕ್ಕಳೊಂದಿಗೆ ಹೆಚ್ಚೆಚ್ಚು ಮಾತನಾಡಿ ಅವರ ಗಮನವನ್ನ ನಿಮ್ಮತ್ತ ಸೆಳೆಯಿರಿ. ಡೆಸ್ಕ್ ಬ್ಯೂರೋ, ಜೈ ಕನ್ನಡ ನ್ಯೂಸ್.